ಸದ್ಯದಲ್ಲೇ ನಮ್ಮ ಮೆಟ್ರೋ ಪ್ರಯಾಣ ದರ 5% ಏರಿಕೆಯಾಗುವಂತಹ ಸಾಧ್ಯತೆ ಇದೆ. BMRCLನವರು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಸಂಸದ ತೇಜಸ್ವಿ ಸೂರ್ಯ ಕಿಡಿಕಾರಿದ್ದಾರೆ. ಬೆಂಗಳೂರು ಮೆಟ್ರೋ ದೇಶದಲ್ಲೇ ದುಬಾರಿ ಮೆಟ್ರೋ ಆಗಿದೆ. ಸಾಮಾನ್ಯ ಜನ ಮೆಟ್ರೋ ಬಳಸದ ರೀತಿಯಾಗಿದೆ. ದೆಹಲಿ, ಚೆನ್ನೈ, ಕೊಚ್ಚಿಗಿಂತ ನಮ್ಮಲ್ಲಿ ದುಪ್ಪಟ್ಟು ದರ ಇದೆ. ರಾಜ್ಯ ಸರ್ಕಾರ ಮತ್ತು BMRCL ಜನರನ್ನ ಸುಲಿಗೆ ಮಾಡ್ತಾ ಇದೆ ಅಂತ ಸರ್ಕಾರ ಮತ್ತು BMRCL ವಿರುದ್ಧ ಸಂಸದ ತೇಜಸ್ವಿ ಸೂರ್ಯ ಕಿಡಿಕಾರಿರುವಂಥದ್ದು. ಕಳೆದ ವರ್ಷ ತಾನೇ ವಿಪರೀತವಾಗಿ ರೇಟ್ ಜಾಸ್ತಿ ಮಾಡಿದ್ರು. ಅರೌಂಡ್ 70% ಏನೋ ರೇಟ್ ಜಾಸ್ತಿ ಆಗಿತ್ತು. ಈಗ ಮತ್ತೆ 5% ರೇಟ್ ಜಾಸ್ತಿ ಮಾಡೋದಕ್ಕೆ ಪ್ರಸ್ತಾವನೆ ಸಲ್ಲಿಕೆಯಾಗಿದೆ. ಇದರ ವಿರುದ್ಧ ಸಂಸದ ತೇಜಸ್ವಿ ಸೂರ್ಯ ಕಿಡಿಕಾರಿದ್ದಾರೆ. ಬೆಂಗಳೂರು ಮೆಟ್ರೋ ಈಗಾಗಲೇ ದೇಶದಲ್ಲೇನೆ ಕಾಸ್ಟ್ಲಿಯೆಸ್ಟ್ ಮೆಟ್ರೋ ಅಂದರೆ ಬೆಂಗಳೂರು ಮೆಟ್ರೋ ಅಂತಾಗಿದೆ. ಸಾಮಾನ್ಯ ಜನ, ದಿನನಿತ್ಯ ಕೆಲಸ ಮಾಡುವಂಥ ಜನ, ಮೆಟ್ರೋ ಬಳಸೋವಂಥ ಜನಕ್ಕೇನೆ ಮೆಟ್ರೋ ಬಳಸೋಕ್ಕೆ ಆಗದೇ ಇರೋಷ್ಟು ದುಬಾರಿ ಆಗಿದೆ. ಡೆಲ್ಲಿಯಲ್ಲಿ, ಮುಂಬೈಯಲ್ಲಿ, ಚೆನ್ನೈಯಲ್ಲಿ, ಕೊಚ್ಚಿಯಲ್ಲಿ ನೀವು 10 ಕಿಲೋಮೀಟರ್ ಟ್ರಾವೆಲ್ ಮಾಡೋದಕ್ಕೆ ಎಷ್ಟು ಖರ್ಚಾಗುತ್ತೋ ಅದೇ 10 ಕಿಲೋಮೀಟರ್ನ ಬೆಂಗಳೂರು ಮೆಟ್ರೋದಲ್ಲಿ ನೀವು ಟ್ರಾವೆಲ್ ಮಾಡಲಿಕ್ಕೆ ದುಪ್ಪಟ್ಟಾಗುತ್ತೆ. ಕೇವಲ 8-10 ತಿಂಗಳ ಹಿಂದೆನೇ ಬೆಂಗಳೂರು ಮೆಟ್ರೋ ಅವೈಜ್ಞಾನಿಕವಾಗಿ ಜನರ ವಿರೋಧದ ಮಧ್ಯೆ, ನಮ್ಮೆಲ್ಲರ ವಿರೋಧದ ಮಧ್ಯೆ ಮೆಟ್ರೋ ದರಗಳನ್ನು ಏರಿಸಿತ್ತು. ಈ ಏರಿಕೆ ನಂತರ ಮೆಟ್ರೋದಲ್ಲಿ ಓಡಾಡುವಂಥ ಜನರ ಸಂಖ್ಯೆ ಕೂಡ ಗಣನೀಯವಾಗಿ ಕಡಿಮೆ ಆಯಿತು. ಅದಾದಮೇಲೆ ಅನಿವಾರ್ಯತೆಯಿಂದಾಗಿ ಜನಕ್ಕೆ ಬೇರೆ ಆಪ್ಷನ್ಗಳಿಲ್ದಲೆ 2 ಗಂಟೆ 3 ಗಂಟೆ ಟ್ರಾಫಿಕ್ಕಲ್ಲಿ ಒದ್ದಾಡಿಕೊಂಡು ಜೀವನ ನಡೆಸೋದ್ರ ಬದಲು ದುಬಾರಿ ದುಡ್ಡು ಕೊಟ್ಟು ಕೂಡ ಎಲ್ಲರೂ ಧ್ವನಿ ಎತ್ತಬೇಕು. ಆ್ಯಕ್ಚುಲಿ ನಿಜ, ಕಳೆದ ಬಾರಿ ಇವರು ಮೆಟ್ರೋ ಪ್ರಯಾಣ ದರ ಏರಿಕೆ ಮಾಡಿದಾಗಲೇ ಡ್ರಾಸ್ಟಿಕ್ ಆಗಿ ಪ್ರಯಾಣಿಕರ ಸಂಖ್ಯೆ ಕಡಿಮೆ ಆಗಿತ್ತು. ಮತ್ತೆ ಅವರು BMTC ಬಸ್ಸಲ್ಲಿ ಓಡಾಡ್ಕೋತೀವಿ ಅನ್ನೋ ರೀತಿಯಲ್ಲೋ ಪ್ರೈವೇಟ್ ವೆಹಿಕಲ್ ತೆಗೆದಿದ್ದರು. ಬಟ್ ಈಗ ಮತ್ತೆ ಜಾಸ್ತಿ ಮಾಡ್ತಾ ಇದ್ದಾರೆ ಅಂತಂದಾಗ ಧ್ವನಿ ಎತ್ತಬೇಕಾಗುತ್ತೆ ರಾಜ್ಯ ಮತ್ತು BMRCL ವಿರುದ್ಧ.